ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಗಜಪಡೆ ಈಗಾಗಲೇ ಮೈಸೂರಿಗೆ ಬಂದಿರತಕ್ಕಂಥದ್ದು. ಹೀಗಾಗಿ ಏನು ಇವತ್ತು ಮೈಸೂರಿನಲ್ಲಿ ನಿನ್ನೆ ಅರಮನೆಯ ಆವರಣದಲ್ಲಿ ವಾಸ್ತವ್ಯವನ್ನು ನೋಡಿದ್ವು. ಇವತ್ತು ತೂಕ ಹಾಕುವಂತಹ ಒಂದು ಕೆಲಸ ನಡೆದಿದೆ. ಹೀಗಾಗಿ ಏನು ದಸರಾಗೆ ಬಂದಿರುವಂತಹ 9 ಆನೆಗಳಿಗೂ ಕೂಡ ತೂಕವನ್ನು ಹಾಕಲಾಗಿರ್ತಕ್ಕಂಥದ್ದು. ಕಾಡಿನಿಂದ ನಾಡಿಗೆ ಬಂದಂತಹ ಆನೆಗಳು ಎಷ್ಟು ತೂಕವನ್ನು ಇರ್ತವೆ ಹಾಗೂ ಆರೋಗ್ಯವಾಗಿದೆಯಾ ಅಂತೇಳಿ ಈಗಾಗಲೇ ಅರಣ್ಯ ಸಿಬ್ಬಂದಿಗಳು ಅಥವಾ ಆರೋಗ್ಯ ಅಧಿಕಾರಿಗಳು ಕೂಡ ಈಗಾಗಲೇ ಸಂಪೂರ್ಣ ತಪಾಸಣೆಯನ್ನು ಮಾಡಿದೆ. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಈಗಾಗಲೇ ಏನು ತೂಕದ ಕಾರ್ಯ ಕೂಡ ನಡೆದಿರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿಯೂ ಕೂಡ ಕ್ಯಾಪ್ಟನ್ ಅಭಿಮನ್ಯು ಅತಿ ಹೆಚ್ಚು ಏನು ತೂಕವನ್ನು ಹೊಂದಿರೋದು 5480 kg ತೂಕವನ್ನು ಹೊಂದಿದೆ. ಹೀಗಾಗಿ ಲಕ್ಷ್ಮಿ ಇರ್ಬೋದು, ಏಕಲವ್ಯ ಇರ್ಬೋದು, ಗೋಪಿ ಇರ್ಬೋದು, ರೋಹಿತ ಇರ್ಬೋದು, ಧನಂಜಯ, ಹೀಗೆ ಕಂಜನ್ ಇರ್ಬೋದು, ಹೀಗೆ ಎಲ್ಲ 9 ಆನೆಗಳಿಗೂ ಕೂಡ ಈಗಾಗಲೇ ತೂಕದ ಪರೀಕ್ಷೆ ನಡೆದಿರ್ತಕ್ಕಂಥದ್ದು. ಹೀಗಾಗಿ ಅತಿ ಹೆಚ್ಚು ಒಂದು ತೂಕವನ್ನು ಕೂಡ ಹೊಂದಿರತಕ್ಕಂಥದ್ದು. ಹೀಗಾಗಿ ಈ ಒಂದು ತೂಕದ ಆಧಾರದ ಮೇಲೆ 2 ತಿಂಗಳ ಕಾಲ ಏನು ಅರಮನೆ ಆವರಣದಲ್ಲಿ ಪೌಷ್ಟಿಕವಾದಂತಹ ಪುಷ್ಕಳ ಭೋಜನವನ್ನು ಕೊಡಲಾಗುತ್ತೆ. ಹೀಗಾಗಿ ಆನೆಗಳು ಕೂಡ ಈಗಾಗಲೇ ಸಾಕಷ್ಟು ಅಲಂಕೃತವಾಗಿ ಮೈಸೂರಿನ ರಾಜ ಬೀದಿಗಳಲ್ಲಿ ಸಂಚಾರವನ್ನು ಮಾಡಿದೆ. ಹೀಗಾಗಿ ಅಕ್ಕಪಕ್ಕದ ಸಾರ್ವಜನಿಕರುಗಳು ಕೂಡ ಆನೆಯನ್ನು ನೋಡಿ ಸಾಕಷ್ಟು ಆನಂದವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಹಾಗೂ ಏನು ಫೋಟೋಗಳು ತೆಗೆಸ್ಕೊಳ್ತಕ್ಕಂಥದ್ದು ಅಥವಾ ರಸ್ತೆ ಬದಿಯ ವ್ಯಾಪಾರಿಗಳು ಹಣ್ಣು ಹೂವುಗಳನ್ನು ಕೂಡ ಆನೆಗಳಿಗೆ ಕೊಡುವ ಮುಖಾಂತರ ಸಾಕಷ್ಟು ಭಕ್ತಿ ಭಾವವನ್ನು ಮೆರಿತಾ ಇರ್ತಕ್ಕಂಥದ್ದು. ಆನೆಗಳನ್ನು ಏನು ನಡೆದಾಡುವ ಗಣಪತಿ ಅಂತ ಹೇಳ್ತಾರೆ. ಹೀಗಾಗಿ ಆನೆಗಳನ್ನು ನೋಡಿ ಮೈಸೂರುಗಳು ಸಾಕಷ್ಟು ಫುಲ್ ಖುಷಿಯಾಗಿದ್ದಾರೆ. ಹೀಗಾಗಿ ಇಕ್ಕೆರೆಗಳಲ್ಲಿ ನಿಂತು ಆನೆಗಳ ವೈಭೋಗವನ್ನು ಮೈಸೂರಿನ ಜನ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ 9 ಆನೆಗಳು ಕೂಡ ಅಧಿಕೃತವಾಗಿ ಇಂದಿನಿಂದ ತಾಲೀಮು ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ ಮೈಸೂರಿನ ರಾಜ ಬೀದಿಗಳಲ್ಲಿ ಆನೆಗಳು ಸಂಚಾರ ಮಾಡುವ ಮುಖಾಂತರ ಸಾಕಷ್ಟು ರೀತಿಯಾದಂತಹ ಒಂದು ರೀತಿ ಖುಷಿ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಹೀಗಾಗಿ ಇನ್ನೂ 2 ತಿಂಗಳ ಕಾಲ ಈ ಒಂದು ಏನು ಆನೆಯ ದರ್ಬಾರ್ ನಡೆಯುತ್ತೆ ಅಂತೇಳಿ ಕೂಡ ತಪ್ಪಾಗಿಲ್ಲ. ಈಗ ಹೊಸದಾಗಿ ಬಂದಿರುವಂತಹ ಈ ಏಕಲವ್ಯ ಆನೆ ಏನಿದೆ, ಈ ಏಕಲವ್ಯ ಆನೆ ಕೂಡ ಈ ಬಾರಿ ಮೊದಲನೇ ಬಾರಿ ದಸರಾವನ್ನು ಬರ್ತಾ ಇರ್ತಕ್ಕಂಥದ್ದು. ಆದರೆ ಸಾಕಷ್ಟು ಖುಷಿಯಿಂದ ಈ ಒಂದು ದಸರಾ ಗಜಪಡೆಗಳ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಈಗಾಗಲೇ ಸಾಗ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಸತೀಶ್ ಜೊತೆ ಯಶಸ್ ಮಾತು, ನ್ಯೂಸ್ ಒನ್ ಕನ್ನಡ, ಮೈಸೂರು.